भृतो वर्त्मा पुनर्जन्मनाम आत्मविदाङ्कृतश्चेदतां भरतामरज्योतिषां लोकानां प्रलयोदयस्थितिविभुश्चानेकधा यः श्रुतौ वाचं न सदधात्मनिककिरणस्त्रैलोक्यदीपो रविः भूयोऽभिपडबुद्धिभिः पडदयां होरापलज्ञप्ते शब्दन्याय समन्वितेषु बहुशः शास्त्रेषु दृष्टेष्वपि होरातन्त्रमहारणमप्रतरणे भग्नोद्यमानामहं स्वल्पं वृत्तविचित्रमर्थबहुलं शास्त्रप्लवं प्रारभे होरेत्यहोरात्रविकल्पमेके वाञ्छन्ति पूर्वापरवर्णलोपात् कर्मार्जितं पूर्वभवे सदा दीयत्तस्य भक्तिं समभिव्यनक्ति कालाङ्गानि वराङ्गमाननमरो हृक्रोडवासो भृतो हस्तरिव्यञ्जनमूर्जानुयुगले जङ्घेत्वङ्घ्रिद्वयम् एषाश्विप्रथमानवरक्षचरणाचक्रस्थिताराशयो काशीक्षेत्रग्रहरक्षभानि भवनञ्चैकार्थसम्प्रत्यये मत्स्यौघटेन्द्रविपुनं सगदं सवीणं चापी नरवशजगनो मकरो मृगास्यः तौलीसस्यदहना प्लवा च कन्यां शेषा स्वनाम सदृशा स्वचराश्च सर्वे ಸರಿ. ನಿನ್ನೆಯ ಪಾಠದಲ್ಲಿ ನಾವು ಮತ್ಸ್ಯವು ಘಟಿಗಿಂತ ಮಿಥುನ ಒಂದಷ್ಟು ರಾಶಿಗಳ ಸ್ವರೂಪಗಳನ್ನ ಗಮನಿಸಿದ್ದೇವೆ. ಮೀನ ರಾಶಿ ಅಂತ ಹೇಳಿದ್ರೆ ಹೇಗೆ, ಕುಂಭರಾಶಿ ಅಂತ ಹೇಳಿದ್ರೆ ಹೇಗೆ, ಮತ್ಸ್ಯವು ಘಟಿಗಿಂತ ಮಿಥುನ ರಾಶಿಯ ಸ್ವರೂಪಗಳು ಹೇಗೆ, ಸಗದಂ ಸವೀನ್ ಚಾಪಿ ನರಶ್ವಜಗನ ಧನುರಾಶಿಯ ಸ್ವರೂಪ ಹೇಗೆ, ಮಕರ ಮೃಗಾಸ್ಯ ಮಕರ ರಾಶಿಯ ಸ್ವರೂಪ, ತೌಲಿ ತುಲಾರಾಶಿಯ ಸ್ವರೂಪ, ಸಸ್ಯದಹನ ಪ್ಲವಗ ಚ ಕನ್ಯಾ ರಾಶಿಯ ಸ್ವರೂಪ. ಹಾಗೆ ಉಳಿದೆಲ್ಲ ರಾಶಿಗಳ ಸ್ವರೂಪಗಳು ಆಯಾಯ ಹೆಸರಿಗೆ ಅನುಗುಣವಾಗಿರತಕ್ಕಂಥ ಸ್ವರೂಪಗಳು ಅಂತೇಳಿ. ಮೇಷದ ಸ್ವರೂಪ ಆಡು ಅಂತೇಳಿ, ಆಡಿನ ಸ್ವರೂಪ ಮೇಷರಾಶಿ. ಹೋದ್ಸಲ ಪಾಠದವರಿಗೆ ಆಯಾಯ ಅದರ ಬಗ್ಗೆ ಪ್ರಬಂಧ ಬರೀಲಿಕ್ಕೆ ಹೇಳಿತ್ತು. ಮೇಷದ ಬಗ್ಗೆ ಪ್ರಬಂಧ ಬರೆದಿದ್ರು, ಮತ್ತೆ ಉಳಿದ ರಾಶಿಗಳ ಪ್ರಬಂಧ ಬರೀಲಿಕ್ಕೆ ಅವಕಾಶ ಅಥವಾ ವ್ಯವಸ್ಥೆ ಆಗಿರ್ಲಿಲ್ಲ. ಅಂತೂ ಮೇಷ ಹೇಗಿರ್ತದೆ, ಯಾಕೆಂದ್ರೆ ಶೇಷ ಸ್ವನಾಮ ಸದೃಶಾಹ ಸ್ವಚರಾಶ್ಚ ಸರ್ವೇ ಅಂತೇಳಿ ಅಲ್ಲಿ ಹೇಳ್ತಾರೆ ಆ ಶ್ಲೋಕದಲ್ಲಿ. ಉಳಿದವುಗಳೆಲ್ಲವೂ ತನ್ನ ಹೆಸರಿಗೆ ಹಾಗೆ ಸ್ವರೂಪ, ಅಷ್ಟು ಮಾತ್ರ ಅಲ್ಲ, ಸ್ವಚರಾಶ್ಚ ಅವರ ಸಂಚಾರಗಳು. ಮೇಷ ಎಲ್ಲಿ ಸಂಚಾರ ಮಾಡ್ತದೆ, ಸ್ವಲ್ಪ ಗುಡ್ಡಗಾಡು ಪ್ರದೇಶದಲ್ಲಿ ಸಂಚಾರ ಮಾಡ್ತದೆ. ವೃಷಭ ಅಂತ ಹೇಳುವಂಥದ್ದು ಹೊಲ ಗದ್ದೆಗಳಲ್ಲಿ ಸಂಚಾರ ಮಾಡ್ತದೆ. ಹೀಗೆ ಆಯಾಯ ಈ ಗಂಡು ಮತ್ತೆ ಹೆಣ್ಣು ಇಲ್ಲಿ ಸಾಮಾನ್ಯ ಪಾರ್ಕ್ ವಿಹಾರ ಸ್ಥಳಗಳಲ್ಲಿ ಅವರಿರ್ತಾರೆ. ಮತ್ತೆ ಏಡಿಯಲ್ಲಿ ಇರ್ತದೆ, ಸಾಮಾನ್ಯ ನೀರಿನ ಹತ್ತಿರದ ಪ್ರದೇಶಗಳಲ್ಲಿ ಏಡಿ ಇರ್ತದೆ. ಮತ್ತೆ ಸಿಂಹ ರಾಶಿ ಪುನಃ ಗುಡ್ಡೆ, ಕಾಡು, ಗುಹೆ ಇತ್ಯಾದಿ ಪ್ರದೇಶಗಳಲ್ಲಿ ಇರ್ತದೆ. ಕನ್ಯಾ ಅವಳು ಅಲ್ಲಿ ಸ್ವರೂಪದಲ್ಲಿ ಹೇಳಿಬಿಟ್ಟಿದ್ದಾರೆ. ಪ್ಲವಗಾಚ ಕನ್ಯಾ ಅಂತ ಹೇಳಿದ್ರಿಂದಾಗಿ ನೀರಿನ ಹತ್ತಿರ, ಅಗ್ನಿಯ ಹತ್ತಿರ, ಸಸ್ಯಕ್ಕೆ ಸಂಬಂಧಪಟ್ಟಾಗೆ. ಸಸ್ಯ ಅಂತ ಹೇಳಿದ ತಕ್ಷಣ ನಮಗೆ ಕೃಷಿ ಮಾಡುವಂತ ಪ್ರದೇಶಗಳನ್ನ ತಗೊಳ್ಳಿಕ್ಕಾಗ್ತದೆ. ಅಗ್ನಿ ಅಂತ ಹೇಳಿದ ತಕ್ಷಣ ನಮಗೆ ವಿದ್ಯುತ್ ಸ್ಥಾವರಗಳು ಇರುವಂತ ಪ್ರದೇಶಗಳಲ್ಲಿ, ಹೀಗೆಲ್ಲ ಅಂತ ಪ್ರದೇಶಗಳನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಪ್ಲವಗ ಹೇಳಿದ್ರಿಂದಾಗಿ ನೀರಿನ ಪ್ರದೇಶವನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ತೌಲಿ ತುಲಾ ಪುರುಷ ಆದ್ರಿಂದಾಗಿ ಅಂಗಡಿ ಇರೋದಿಲ್ಲಿ ಸಾಮಾನ್ಯ ಪೇಟೆಗಳಲ್ಲಿ, ಹಳ್ಳಿಯಲ್ಲಿ ಎಲ್ಲಿಯೋ ಮೂಲೆಯಲ್ಲಿ ಕಾಡಿನ ಒಳಗಡೆ ಅಂಗಡಿ ಯಾರು ಹಾಕೋದಿಲ್ಲ, ಜನ ಬರೋದಿಲ್ಲ. ಅದರಿಂದಾಗಿ ಅಂಗಡಿ ಅಂತ ಹೇಳಿದ ತಕ್ಷಣ ಅದು ಪೇಟೆ, ದಾರಿಯ ಬದಿ ಇತ್ಯಾದಿಗಳನ್ನ ತುಲಾರಾಶಿಯಿಂದ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಈಗ ನಮಗೆ ಒಂದು ಪ್ರಶ್ನೆ ಇಟ್ಟಾಗ ತುಲಾರಾಶಿ ಬಂತು ಅಂತ ಹೇಳಿದ್ರೆ, ಈ ವ್ಯವಸ್ಥೆಗಳು ದಾರಿಯ ಬದಿಯಲ್ಲಿ ವ್ಯವಸ್ಥೆ ಇದೆ ಅಂತೇಳಿ ನಮಗೆ ಹೇಳಲಿಕ್ಕೆಲ್ಲ ಬರ್ತದೆ. ಪೇಟೆ ಪ್ರದೇಶ ಅಂತೇಳಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಈ ವಿಷಯಗಳನ್ನ ಹೇಳ್ತೇವೆ. ವೃಶ್ಚಿಕ ರಾಶಿ, ವೃಶ್ಚಿಕ ಅಂತ ಹೇಳಿದ್ರೆ
ಕೊಂಬಚ್ಚೇಳು ಚೇಳು ಅಂತೇಳಿ ಕರಿತೇವೆ. ಅದು ಸಾಮಾನ್ಯ ಗುಹೆ ಮತ್ತೆ ವಲ್ಮೀಕ ಅಂತೇಳಿ ವೃಶ್ಚಿಕಕ್ಕೆ ಹೆಸರು. ಆ ಅಂದ್ರೆ ಹುತ್ತ ಪ್ರದೇಶಗಳಲ್ಲಿ ಮತ್ತೆ ಸ್ವಲ್ಪ ಕಾಡು, ಹಾಗೆ ನೀರಿನ ಪ್ರದೇಶದಲ್ಲಿ ಹಳೆ ಬಾವಿಯನ್ನು ಕೂಡ ಇದನ್ನೆಲ್ಲ ಚಿಂತನೆ ಮಾಡ್ತಾರೆ. ಅದಕ್ಕೆ ಬೇಕಾದ ಶ್ಲೋಕಗಳು ಮುಂದಕ್ಕೆ ಈ ರಾಶಿಗಳಿಂದ ಪ್ರದೇಶಗಳನ್ನು ಸಂಚಾರ ಮಾಡುವಂತದ್ದು ಹಿಂದೆ ಬಂದಿದೆ ನಮಗೆ. ನಾವು ಜ್ಯೋತಿಷ್ಯ ಸೋಪಾನದಲ್ಲಿ ನೋಡಿದೆ. ಮೇಷಸ್ಯ ಧಾತ್ವ ಕರರತ್ನ ಭೂಮಿ ಹುಲ್ಯ ಪ್ರದೇಶ ಭುಜಗಾಲಯಶ್ಚ ಅಂತೇಳಿ ಎಲ್ಲ ನೋಡಿದ್ದೇವೆ. ಧನುರಾಶಿಗೆ ನಮಗೆ ಗುಡ್ಡಗಾಡು ಪ್ರದೇಶ, ಆ ತುರಗ ಕುದುರೆ ಓಡುವಂಥದ್ದು ಕಾಡಿನ ಪ್ರದೇಶವನ್ನು ಚಿಂತನೆ ಮಾಡಬಹುದು. ಹಾಗೆ ಧನುರ್ಧಾರಿ ಯಾರು ಆಯುಧಧಾರಿ ಆಗಿರ್ತಕ್ಕಂಥ ಇರ್ತಾನೆ, ರಾಜಧಾನ ಹತ್ತಿರ ಇರ್ತಾನೆ, ಸೇನಾ ಶಾಲೆಯಲ್ಲಿ ಇರ್ತಾನೆ, ಸೈನಿಕರೆಲ್ಲ ಇರುವಂತಲ್ಲಿ ಇರ್ತಾನೆ. ಮತ್ತೆ ಮಕರ ಮೊಸಳೆ ಆದ್ರೆ ನೀರಿನಲ್ಲಿ, ಜಿಂಕೆ ಆದ್ರೆ ಕಾಡಿನಲ್ಲಿ ಇರ್ತದೆ. ಅದರಿಂದಾಗಿ ನದಿಯ ಹತ್ತಿರದ ನದಿಯ ದಡಗಳನ್ನು ಎಲ್ಲ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ ಮಕರ ರಾಶಿಯಿಂದಾಗಿ. ಕುಂಭ ರಾಶಿಯು ಕೂಡ ಹಾಗೆ. ಕುಂಭ ಅಂತ ಹೇಳಿದ್ರೆ ಘಟ, ನೀರಿನ ಪ್ರದೇಶಗಳನ್ನು ಚಿಂತನೆ ಮಾಡಬಹುದು ಕುಂಭ ರಾಶಿಯಿಂದಾಗಿ. ಮತ್ತೆ ಮೀನ ರಾಶಿಯಿಂದ ಅದು ಕೂಡ ನೀರಿನ ಪ್ರದೇಶ. ಮೀನು ಇರುವಂತದ್ದೇ ನೀರಿನಲ್ಲಿ. ಗುಹೆ, ಶುಭ್ರಾಂತಿಕ ಅಂದ್ರೆ ಗುಹೆ, ನೀರು, ದೊಡ್ಡ ಕೆರೆ, ಸಮುದ್ರ ಇತ್ಯಾದಿಗಳನ್ನೆಲ್ಲ ಮೀನ ರಾಶಿಯಿಂದ ಚಿಂತನೆ ಮಾಡ್ತೇವೆ. ಹೀಗೆ ಸ್ವಚ್ಛ ರಾಷ್ಟ್ರ ಅವರೆಲ್ಲ ಯಾವ ದೇಶದಲ್ಲಿ ಪ್ರದೇಶದಲ್ಲಿ ಸಂಚಾರ ಮಾಡ್ತಾರೆ ಆ ಪ್ರದೇಶವನ್ನು ಕೂಡ ಆಯಾ ರಾಶಿಯಿಂದಾಗಿ ಚಿಂತನೆ ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಸ್ವಚರ ಅಂತ ಹೇಳಿದ್ರೆ ಧಾತು ಚರಗತಿ ಭಕ್ಷಣಯೋಹೋ ಅಂತ ಹೇಳುವಂತ ಧಾತುವಿನ ರೂಪ. ಅದರಿಂದಾಗಿ ಭಕ್ಷಣ ಅವುಗಳೆಲ್ಲ ಏನು ತಿಂತದೆ ಅದಕ್ಕೆ ಸಂಬಂಧಪಟ್ಟದ್ದು ಕೂಡ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ ನಮಗೆ. ಯಾವುದು ಮೇಷ ಕಟುಕ, ಸ್ವಲ್ಪ ಖಾರವಾದದ್ದನ್ನೆಲ್ಲ ತಿಂತದೆ. ಇನ್ನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಸೊಪ್ಪು, ಅದರಿಂದಾಗಿ ಶಾಖಾಹಾರಿಯನ್ನು ಚಿಂತನೆ ಮಾಡಬಹುದು. ಮತ್ತೆ ಆಡನ್ನು ತಿನ್ನುವಂಥದ್ದು ಅದು ಮಾಂಸಾಹಾರಿ ಆಗ್ತದೆ. ನಮಗೆ ಸಾಮಾನ್ಯ ಶಾಖಾಹಾರಿಗಳನ್ನು ಚಿಂತನೆ ಮಾಡ್ತದೆ ಆ ರಾಶಿಯಿಂದಾಗಿ. ವೃಷಭ ರಾಶಿಗೆ ತೃಣ ಭಕ್ಷಣವನ್ನು ಚಿಂತನೆ ಮಾಡ್ತೇವೆ. ಇನ್ನು ಮಿಥುನ ಮನುಷ್ಯನ ಹಾಗೆ ಭಕ್ಷಣಗಳು. ಹೀಗೆ ಆ ರಾಶಿಗಳಿಂದಾಗಿ ಅವರ ಏನೆಲ್ಲ ಭಕ್ಷಣೆ. ಈಗ ಸಿಂಹ ರಾಶಿಯಿಂದ ಯಾವುದೋ ಒಂದು ಸಂದರ್ಭ ಬಂತು, ಯಾವುದೋ ಒಂದು ದೇವಿಯ ಪ್ರಶ್ನೆಗೆ ಹೋಗಿದ್ದೇವೆ. ಅಲ್ಲಿ ನಮಗೆ ದೇವರಿಗೆ ನೈವೇದ್ಯ ಅದು ಮಾಂಸಾಹಾರದಲ್ಲಿ ಬೇಕು ಸಸ್ಯಾಹಾರದಲ್ಲಿ ಬೇಕು ಅಂತ ಹೇಳುವಂತ ಜಿಜ್ಞಾಸೆ ಬಂತು. ಆ ಸಂದರ್ಭದಲ್ಲಿ ನಮಗೆ ನೈವೇದ್ಯ ಸ್ಥಾನವಾಗಿ ಸಿಂಹ ರಾಶಿ ಬಂತು. ನೈವೇದ್ಯ ಸ್ಥಾನ ಯಾವುದು ಅಂತ ಅದು ನಮಗೆ ಹಿಂದೆ ಬಂದಿದೆ. ಸಮ ಅಥವಾ ಮುಂದಕ್ಕೆ ಇದರಲ್ಲಿ ಪ್ರಶ್ನೆ ಮಾರ್ಗದಲ್ಲಿ ಬರ್ತದೆ ನಮಗೆ. ಮತ್ತು ತೃತೀಯ ಅಥವಾ ಅಷ್ಟಮ ಭಾವಗಳು ನೈವೇದ್ಯ ಭಾವಗಳು ಅಂತೇಳಿ. ಹೀಗೆ ಆ ಭಾವಕ್ಕೆ ಸಿಂಹರಾಶಿ ಬಂದಾಗ ಅದು ಮಾಂಸ ಭಕ್ಷಣ ಮಾಡತಕ್ಕಂಥ ಪ್ರಾಣಿ ಆದ್ದರಿಂದಾಗಿ ಇಲ್ಲಿ ಮಾಂಸಾಹಾರವೇ ದೇವರಿಗೆ ನೈವೇದ್ಯ. ಅದು ಹಿಂದಿನಿಂದ ನಡೀತಾ ಇತ್ತು, ಅದು ಮುಂದಕ್ಕೆ ನಡಿಬೇಕು ಅಂತ ಎಷ್ಟೋ ಕಡೆಗಳಲ್ಲಿ ಮಾಂಸಾಹಾರವನ್ನು ಸಸ್ಯಾಹಾರವನ್ನಾಗಿ ಬದಲಿಸಿದ್ದು ಉಂಟು. ಹಿಂಸೆ ಆಗ್ತದೆ ಅಂತೇಳಿ. ಆದ್ರೆ ಕೆಲವು ಸಂದರ್ಭದಲ್ಲಿ ಅದು ದೋಷವಾಗಿ ಕೂಡ ಪರಿಣಾಮ ಹೊಂದಿದ್ದು ಉಂಟು. ಯಾಕೆಂತ ಹೇಳಿದ್ರೆ ದೇವರಿಗೆ ನಾವು ಕೊಡ್ತಕ್ಕಂತಹ ರಕ್ತ ಮಾಂಸ ಇತ್ಯಾದಿಗಳನ್ನು ಕೊಡದಿದ್ರೆ ಆ ದೇವತೆಗಳು ನಮ್ಮದ್ದೇ ರಕ್ತ ಮಾಂಸವನ್ನು ತಗೊಳ್ಳುವಂತ ಪ್ರಸಂಗಗಳು ಕೂಡ ಎಷ್ಟೋ ಕಡೆಗಳಲ್ಲಿ ಕಂಡದ್ದುಂಟು. ಅಥವಾ ಅದೇ ಸರಿಯಾಗಿದ್ದು ಕೂಡ ಉಂಟು, ಪರಿವರ್ತನೆ ಆದದ್ದು ದೇವರಿಗೆ ಒಪ್ಪಿಗೆ ಆದದ್ದು ಕೂಡ ಉಂಟು. ಅದನ್ನ ಆ ಸಂದರ್ಭದಲ್ಲಿ ನೋಡಿಕೊಂಡು ನಾವು ತೀರ್ಮಾನ ತಗೊಳ್ಬೇಕಾಗ್ತದೆ. ಅಂತೂ ಸಸ್ಯಾಹಾರವೋ ಮಾಂಸಾಹಾರವೋ, ಈಗ ಮಕರ ರಾಶಿ ಬಂದ್ರೆ ಅದರಲ್ಲಿ ಪೂರ್ವಾರ್ಧ ಬಂದ್ರೆ ಸಸ್ಯಾಹಾರ ಜಿಂಕೆ, ಉತ್ತರಾರ್ಧ ಬಂದ್ರೆ ಅಂದ್ರೆ 10-15 ಡಿಗ್ರಿಯ ನಂತರದಲ್ಲಿ ಬಂದ್ರೆ ಅದು ಮೊಸಳೆ. ಆದ್ರಿಂದಾಗಿ ಅದು ಮಾಂಸಾಹಾರ ಅಂತ. ಈ ರೀತಿಯಲ್ಲೆಲ್ಲ ನೈವೇದ್ಯ ವಿಷಯಗಳನ್ನು ಚಿಂತನೆ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅವುಗಳ ಇಷ್ಟು ಮಾತ್ರ ಅಲ್ಲ, ಎಲ್ಲ ಅವುಗಳ ಸ್ವಭಾವಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದರ ಪರಿಜ್ಞಾನ ಬೇಕು. ಅಂದ್ರೆ ಪ್ರಾಣಿ ಶಾಸ್ತ್ರದ ನಮಗೆ ಪ್ರಾಣಿಗಳ ಸ್ವರೂಪ ಹೇಗಿರ್ತದೆ ಅದರ ಬಗ್ಗೆ ಕೂಡ ನಮಗೆ ಒಂದಷ್ಟು ತಿಳುವಳಿಕೆಗಳು ಬೇಕಾಗ್ತದೆ. ಪ್ರಶ್ನೆಯನ್ನು ಹೇಳಬೇಕಾದ್ರೆ ಅದನ್ನ ಹೇಳಬೇಕಾದ್ರೆ ಹೇಳ್ತಾರೆ ನಮ್ಗೆ. ಮೇಷದ ಸ್ವಭಾವ ಹೇಗೆ ಅಂತ ಹೇಳಿದರೆ, ಮೇಷಸ್ಥಾವತ್ ಸಂಚಾರಶೀಲ. ಮೇಷರಾಶಿಯಲ್ಲಿ ಹುಟ್ಟಿದವನು ಯಾವಾಗಲೂ ಕೂಡ ಸಂಚಾರ, ಒಂದು ಕಡೆ ನಿಲ್ಲುವುದಿಲ್ಲ. ಆವಾಗಷ್ಟು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಮೇಷದ ಸ್ವಭಾವ ಹಾಗೆ, ಅದು ಒಂದೇ ಕಡೆ ನಿಲ್ಲುವಂತದ್ದಲ್ಲ. ಒಬ್ಬ ಉದ್ಯೋಗಕ್ಕೆ ಬಂದಿದ್ದಾನೆ, ಉದ್ಯೋಗದ ಪ್ರಶ್ನೆ ಕೇಳಲಿಕ್ಕೆ, ನನಗೆ ಕೆಲಸ ಸಿಗ್ತದೋ, ಕೆಲಸ ಹೇಗೆ, ಆಗ ಟ್ರಾನ್ಸ್ಫರ್ ಆಗುವಂತ ಯೋಗ ಉಂಟು ಅಂತ ಕೇಳಲಿಕ್ಕೆ ಬಂದ. ಸಂಚಾರಶೀಲ ರಾಶಿ ಮೇಷರಾಶಿಯಾಗಿ ಬಂದ್ರೆ ಕರ್ಮಸ್ಥಾನ, ನಿನಗೆ ಟ್ರಾನ್ಸ್ಫರ್ ಆಗ್ತದೆ ಅಂತೇಳಿ ಹೇಳ್ಬೋದು.
ಹೀಗೆಲ್ಲ ಚಿಂತನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಈ ವಿಷಯಗಳನ್ನ. ಅಂದ್ರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಇದೇ ವಿಷಯಗಳನ್ನ ಚಿಂತನೆ ಮಾಡಿ ಫಲ ನಿರೂಪಣೆ ಮಾಡ್ಬೇಕಾಗ್ತದೆ. ಶೀಘ್ರಾಶನ, ಈ ಮೇಷ ಅಂತಕ್ಕಂಥದ್ದು ಪಕ್ಕ ಪಕ್ಕ ತಿಂತದೆ, ಆಡು ಬೇಗ ಬೇಗನೆ ತಿನ್ನುವಂಥದ್ದು. ಅದರಿಂದಾಗಿ ಅಂತಹ ರಾಶಿಯಲ್ಲಿ ಹುಟ್ಟಿದವನು ಬೇಗ ತಿನ್ನುವ, ಅಥವಾ ತಿನ್ನುವುದು ಮಾತ್ರ ಅಲ್ಲ, ಕೆಲಸಗಳು ಬೇಗ ಬೇಗ ಆಗ್ತದೆ ಅಂತೇಳಿ ಹೇಳ್ಬೇಕಾಗ್ತದೆ. ಬೇಗ ಬೇಗ ಮಾಡುವ, ಗಡಿಬಿಡಿ ಮಾಡುವಂತ ಸ್ವಭಾವದವನು ಅಂತೇಳಿ. ಅದರಿಂದಾಗಿ ಗಡಿಬಿಡಿ ಮಾಡಬೇಡಿ ಅಂತ ಕೆಲವು ಸಲ ಹಿತೋಪದೇಶ ಕೊಡ್ಬೇಕಾಗ್ತದೆ. ಕುನಕಃ, ಇನ್ನು ಮೇಷದ ಆಡಿನ ಉಗುರು ಅಷ್ಟು ಚಂದ ಅಲ್ಲ. ಅದರಿಂದಾಗಿ ಈ ಇವನಿಗೆ ಉಗುರಿನ ಸಮಸ್ಯೆಗಳು, ಅಥವಾ ಉಗುರು ಹೋಗುವಂತದ್ದು, ಉಗುರು ಕಟ್ಟಾಗುವಂತದ್ದು, ಅಥವಾ ಉಗುರಿನ ಸುತ್ತು ರೋಗ ಬರುವಂತ ಇತ್ಯಾದಿಗಳೆಲ್ಲ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ. ತೋಯ ಭೀರು, ಹಾಡಿಗೆ ನೀರನ್ನು ಕಂಡ್ರೆ ಹೆದರಿಕೆ. ಅದರಿಂದಾಗಿ ಆ ರಾಶಿಯಲ್ಲಿ ಹುಟ್ಟಿದವನು ಕೂಡ ಸ್ವಲ್ಪ ನೀರನ್ನು ಕಂಡ್ರೆ ಹೆದರಿಕೆ ಇರ್ತದೆ ಅವನಿಗೆ. ಈಜು ಎಲ್ಲ ತುಂಬಾ ಸಲೀಸಾಗಿ ಈಜುವಂತವನಾಗಿರುವುದಿಲ್ಲ. ಕಾಮಿ, ಆಡು ಸ್ವಲ್ಪ ಕಾಮ ಸ್ವಭಾವದ್ದು. ಅದರಿಂದಾಗಿ ಅವನು ಕೂಡ ಕಾಮಗುಣ ಹೆಚ್ಚಿರ್ತದೆ ಅವನಲ್ಲಿ. ವೃಷಭ ರಾಶಿ ಆಗ್ಬಿಟ್ಟಾರೆ ಮಂದಗಾಮಿ. ಇದು ದನ ಹೋಗುವಂಥದ್ದು ಅಥವಾ ಎತ್ತು ಹೋಗುವಂಥದ್ದು ನಿಧಾನ, ತುಂಬಾ ಫಾಸ್ಟ್ ಏನು ಹೋಗುದಿಲ್ಲ. ಅದು ನಮಗೆ ರೋಡ್ ನಲ್ಲಿ ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಅದ್ರ ಬಂದು ಕೂಡ ನಾವೇ ಸೈಡ್ ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ಅದು ಸ್ವಲ್ಪ ಅವು ಅಲಗಾಡದೆ ನಿಧಾನಕ್ಕೆ ಹೋಗ್ತದೆ. ಇನ್ನು ಪೃಥುವಕ್ತರ, ಆದ್ರಿಂದ ಈ ವೃಷಭ ರಾಶಿಯಲ್ಲಿ ಹುಟ್ಟಿದವ ಸ್ವಲ್ಪ ನಿಧಾನಕ್ಕೆ ಹೋಗುವನ, ಎಲ್ಲಾ ಕೆಲಸಗಳನ್ನು ನಿಧಾನ ಮಾಡುವನಾಗಿರ್ತಾನೆ. ನಮ್ಮಲ್ಲಿ ನೀರಲ್ಲಿ ಬಿದ್ದವನಾಗಿ ಅಂತೇಳಿ ಹೇಳ್ತೇವೆ. ಹಾಗೆ ಪೃಥುವಕ್ತರ, ಅದರ ಮುಖ ಎಲ್ಲ ತುಂಬಾ ವಿಸ್ತೀರ್ಣ, ದನದ ಮುಖ. ಹಾಗೆ ಅವನ ಮುಖವು ಕೂಡ ಸ್ವಲ್ಪ ವಿಸ್ತೀರ್ಣವಾಗಿರುತ್ತದೆ ಅಂತೇಳಿ. ಹಾಗೆ ಅಷ್ಟು ಮಾತ್ರ ಅಲ್ಲ, ವಕ್ರ ಮುಖ ಅಂತ ಹೇಳಿದಕ್ಕೆ ಬಾಯಿ ಎಂಬ ತುಂಬಾ ಮಾತಾಡುವವನು ಕೂಡ ಆಗಿರ್ತಾನೆ ಕೆಲವು ಜನ. ಅಥವಾ ಇದಕ್ಕೆ ಮಾತು ಬರೋದಿಲ್ಲ, ಯಾವುದಕ್ಕೆ ದನಗಳಿಗೆಲ್ಲ ಮಾತಾಡುದಿಲ್ಲ ಅಂತ ಹೇಳುವಂತ ಈ ವಿಷಯಗಳನ್ನು ಇಟ್ಕೊಂಡ್ರೆ, ಮಾತಿನ ಸಂದರ್ಭದಲ್ಲಿ ಅವಾಗವಿಂದ ಶುಭೈರ್ಭ ಸಂಧಿಕೆಯಿಂದ ಮುಂದಕ್ಕೆ ಹೇಳ್ತಾರೆ. ಗವಿರಾಶಿಯಲ್ಲಿ ಬಂದಾಗ ಮಾತಿನ ಸ್ವಲ್ಪ ನಿಧಾನ ಮಾತುಗಳಾಗುವ ಆಡುವಂಥದ್ದು ಕೂಡ ಬರ್ತದೆ ಅಂತೇಳಿ. ಮಕ್ಕಳು ಹುಟ್ಟಿದ ಕೂಡಲೇ ಮಾತಾಡುದಿಲ್ಲ, ಅಥವಾ ಕಟ್ಟ ಮಾತಾಡ್ತಾರೆ, ಅದೆಲ್ಲ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಮಾತಿನ ತೊಂದರೆಗಳನ್ನು ಕೂಡ ಚಿಂತನೆ ಮಾಡಲಿಕ್ಕೆ ಬರ್ತದೆ. ದೀಪ್ತೋದರಾಗ್ನಿ, ಅದಕ್ಕೆ ಹಸು ಯಾವಾಗ್ಲೂ ಮೆಲ್ತಾ ಇರ್ತದೆ, ಏನಾದ್ರೂ ತಿಂತಾ ಇರ್ಬೇಕಾಗ್ತದೆ. ಆದ್ರೆ ಅದರ ಜಠರಾಗ್ನಿ ಇದು ತುಂಬಾ ಒಳ್ಳೆ ಪ್ರಕಾಶಮಾನವಾಗಿರುವಂತದ್ದು. ಅದರಿಂದಾಗಿ ಅಂತವನಿಗೂ ಕೂಡ ಅವನು ಕೂಡ ಹಾಗೆ ತಿಂತಾ ಇರ್ತಾನೆ, ವೃಷಭ ರಾಶಿಯಲ್ಲಿ ಹುಟ್ಟಿದವ ಅಂತೇಳಿ. ಕ್ಲೇಶ ಸಹಿಷ್ಣು, ದುಃಖವನ್ನ ಸಹಿಸ್ತದೆ ಹಸು. ಈಗ ನೋಡ್ತೇವಲ್ಲ ನಾವು ಗಾಡಿಯಲ್ಲೆಲ್ಲ ಕಟ್ಕೊರ ಕೊಂಡೋಗ್ಬೇಕಾದ್ರೂ ಕೂಡ ಅದು ದುಃಖವನ್ನ ಎಷ್ಟು ಸಹಿಸ್ತದೆ ಅಂತೇಳಿ. ಸಹನೆ, ತುಂಬಾ ದುಃಖವನ್ನ ಸಹಿಸುವಂತದ್ದು. ಮಿಥುನ ರಾಶಿಯ ಫಲ ನಾನು ಹೇಳಿದೆ ಮೊನ್ನೆ, ಗೇಯವಾದ್ಯ ಕಲಾಸು ಕುಶಲ ಅಂತೇಳಿ. ಅಂದ್ರೆ ವಾದ್ಯ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ವಾದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕುಶಲನಾಗಿರ್ತಾನೆ. ನಿಧುವನ ನಿಪುಣ, ನಿಧುವನ ಅಂತ ಹೇಳಿದ್ರೆ ಸ್ತ್ರೀ ಸಂಘದಲ್ಲಿ ಮಿಥುನ ಅಂತ ಹೇಳಿದ್ರೆ ಅರ್ಥವೇ ಹಾಗೆ ಅದನ್ನು ತಿಳಿಸ್ತದೆ ನಮ್ಗೆ. ಒಳ್ಳೆಯ ಅಂದ್ರೆ ವಾತ್ಸಾಯನ ಶಾಸ್ತ್ರವನ್ನ ಚೆನ್ನಾಗಿ ಅರಿದು ಕುಡಿದುಕೊಂಡವನಾಗಿರ್ತಾನೆ. ಹಾಸ್ಯಂಗಿತಜ್ಞ ಅಂದ್ರೆ ಒಳ್ಳೆಯ ರಸಿಕನಾಗಿರ್ತಾನೆ ಅಂತ. ಹಾಸ್ಯಂಗಿತಜ್ಞ ಅಂತ ಹೇಳಿದ್ರೆ ಹಾಸ್ಯದ ಬಗ್ಗೆ ಒಳ್ಳೆ ಹಾಸ್ಯ ಮಾತಾಡುವವನಾಗಿರ್ತಾನೆ. ಇಂಗಿತಜ್ಞ ಅಂತ ಹೇಳಿದ್ರೆ ಇನ್ನೊಬ್ಬರ ಹೃದಯದಲ್ಲಿ ಏನುಂಟು ಅದನ್ನ ತಿಳ್ಕೊಳ್ಳುವವನು ಕೂಡ ಆಗಿರ್ತಾನೆ. ನೃತ್ಯಜ್ಞ, ಅದು ಪುನಃ ಕಲೆಗೆ ಸಂಬಂಧ, ನೃತ್ಯ ಜ್ಞಾನ. ಹಾಗೆ ಭಕ್ಷಣ ತತ್ಪರ, ಚೆನ್ನಾಗಿ ತಿನ್ಬೇಕು ಅವನಿಗೆ ಅಂತವನ ಆಗಿರ್ತಾನೆ. ಕುಲೀರ ಅಂತ ಹೇಳಿದ್ರೆ ಏಡಿ, ಅದು ವಕ್ರಗತಿ, ಅದು ನೇರವಾಗಿ ಹೋಗುದಿಲ್ಲ, ಸ್ವಲ್ಪ ಒರೆ ಹೋಗ್ತದೆ. ಹಾಗೆ ಇವನ ಎಲ್ಲಾ ಕೆಲಸಗಳು ಕೂಡ ಸ್ವಲ್ಪ ಸ್ವಲ್ಪ ವಕ್ರ ಬುದ್ಧಿಯವನಾಗಿರುತ್ತೆ. ಜಲ ತತ್ಪರ, ಅದು ನೀರಿನ ಹತ್ತಿರವೇ ಇರ್ತದೆ. ಅದರಿಂದ ನೀರನ್ನು ಕಂಡ್ರೆ ತುಂಬಾ ಇಷ್ಟ, ಅಥವಾ ನೀರಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಈ ಬೋರ್ವೆಲ್ ಕಂಪನಿ ಮಾಡಬಹುದು ಅವನು, ಅಥವಾ ಬಾವಿ ತೋಡಿಸುವಂತಹ ಕೆಲಸಗಳನ್ನು ಮಾಡಿಸಬಹುದು. ನೀರಿಗೆ ಸಂಬಂಧಪಟ್ಟ ಈಗ ಬಿಂದು ಅಥವಾ ಬೇರೆ ಬೇರೆ ಬಿಸ್ಲರಿ ಕಂಪನಿಗಳು ಇರ್ತದೆ, ಅಂತಹ ಕಂಪನಿಗಳನ್ನು ನಿರ್ಮಾಣ ಮಾಡಬಹುದು, ನೀರಿನ ವ್ಯವಹಾರ ಮಾಡಬಹುದು. ಅಥವಾ ಲಿಕ್ವಿಡ್ ಐಟಮ್ಸ್ ಗಳನ್ನೆಲ್ಲ ಜ್ಯೂಸ್ ಇತ್ಯಾದಿ ಅಂಗಡಿಗಳಲ್ಲಿ ಇಡಬಹುದು. ಹೀಗೆಲ್ಲ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡಬಹುದು. ಮತ್ತೆ ಸಿಂಹ ರಾಶಿ, ನಮಗೆ ಅದರ ಮುಖ ಸ್ವಲ್ಪ ವಿಸ್ತೀರ್ಣವಾಗಿರುವಂತದ್ದು. ಋತುವದನ, ಸ್ವಲ್ಪ ವಿಸ್ತೀರ್ಣವಾಗಿರ್ತಕ್ಕಂಥ ಮುಖ. ಅದು ಸಂಭೋಗ ಮಾಡುವಂತದ್ದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಂತೆ. ಅದರಿಂದಾಗಿ ಸ್ವಲ್ಪ ಸ್ತ್ರೀಯರ ಬಗ್ಗೆ ತುಂಬಾ ಆಸಕ್ತಿ ಇರುವವಲ್ಲ, ಸ್ವಲ್ಪ ಸ್ತ್ರೀ ದ್ವೇಷ ಆಗಿರ್ತಾನೆ. ಹಾಗೆ ಅದು ಸ್ತ್ರೀಯರಿಗಾದ್ರೆ ಪುರುಷ ದ್ವೇಷ ಆಗಿರ್ತಾನೆ ಅಂತೇಳಿ. ತೀವ್ರ ಆತ್ಮ, ಸ್ವಲ್ಪ ಮನೋ
ಮನಸ್ಸು ಸ್ವಲ್ಪ ಗಟ್ಟಿಯಾಗಿರ್ತದೆ ಅಂತವನದ್ದು, ಕಠಿಣ ಆಗಿರ್ತದೆ, ಆ ಸ್ವಲ್ಪ ಗರ್ವ ಜಾಸ್ತಿ ಇರ್ತದೆ ಅಂತೇಳಿ ಹೇಳ್ಬೋದು. ಮತ್ತೆ ಮಾಂಸಾದಿ ಭಕ್ಷಣ ರಥ, ಅದೇ ಮಾಂಸಾದಿಗಳನ್ನು ತಿನ್ನುವಂಥದ್ದು. ಹಾಗೆ ಗುಹಾ ನಿವಾಸಶೀಲ, ಗುಹೆಯಲ್ಲಿ ವಾಸ ಮಾಡುವಂಥದ್ದು. ಗುಹೆ ಅಂತ ಹೇಳಿದ್ರೆ ನಮಗೆ ಈ ರೀತಿಯಲ್ಲಿ ಗುಪ್ತ, ಆ ಗುಹೆ ಅಂತ ಹೇಳಿದ್ರೆ ಗುಪ್ತ ಆಗಿರುವಂತ, ಅಂದ್ರೆ ಕೆಲವು ವಿಷಯಗಳನ್ನು ಅವನು ಹೊರಗಡೆ ಹೇಳಿಕೊಳ್ಳುವುದು ಕಡಿಮೆ, ತನ್ನಲ್ಲಿ ತಾನು ಗುಪ್ತವಾಗಿ ಇಟ್ಟುಕೊಳ್ತಾನೆ, ಇಂಥದ್ದನ್ನೆಲ್ಲ ಚಿಂತನೆ ಮಾಡ್ಬೋದು. ಹಾಗೆ ಉದರದಂತಾದಿ ರೋಗ ಬೇಡ, ಅದು ಉದರ ಸ್ಥಾನ, ಹೊಟ್ಟೆಗೆ ಸಂಬಂಧಪಟ್ಟ, ಹಲ್ಲಿಗೆ ಸಂಬಂಧಪಟ್ಟ, ಯಾಕಂದ್ರೆ ಹಲ್ಲು ಹೊಟ್ಟೆಗಳೆಲ್ಲ ಸಿಂಹದಷ್ಟು ಒಳ್ಳೆಯದಲ್ಲ, ಅದರಿಂದಾಗಿ ತತ್ಸಂಬಂಧಿ ರೋಗಗಳಲ್ಲಿ ಇರುವಂತವನ್ನು ಚಿಂತನೆ ಮಾಡುವುದು. ಪರಾಕ್ರಮಿ, ಒಳ್ಳೆ ಸಿಂಹ ಅಂತ ಹೇಳಿದ್ರೆ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ, ಆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತೇಳಿ. ಅದಕ್ಕೆ ಯಾರೂ ಕೂಡ ಕಾಡಿಗೆ ಹೋಗಿ ಅಭಿಷೇಕ ಮಾಡಿರುವುದಿಲ್ಲ, ಪಟ್ಟಾಭಿಷೇಕ ಮಾಡುವುದಿಲ್ಲ, ಅಥವಾ ಸಂಸ್ಕಾರಾದಿಗಳನ್ನು ಯಾವುದನ್ನೂ ಮಾಡುವುದಿಲ್ಲ. ಆದರೂ ಕೂಡ ಅದು ತನ್ನ ಪರಾಕ್ರಮದಿಂದಾಗಿ ಮೃಗರಾಜ ಅಂತೇಳಿ ಅನ್ನಿಸಿಕೊಳ್ತಾನೆ. ಅದೇ ರೀತಿಯಲ್ಲಿ ಇವನು ಕೂಡ ಒಂದು ಗುಂಪಿಗೆ ನಾಯಕ, ಅಥವಾ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ, ಸರ್ಕಾರ ಸಂಬಂಧಪಟ್ಟಾಗಿ ಉದ್ಯೋಗ ಇತ್ಯಾದಿಗಳನ್ನೆಲ್ಲ ಆ ರಾಶಿಗೆ ಸಂಬಂಧಪಟ್ಟಾಗಿ ಚಿಂತನೆ ಮಾಡಬಹುದು. ಆ ಕನ್ಯಾ ರಾಶಿಗೆ ಆಗ್ಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಈ ದೇಹ ಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಕೇಳಿದ್ದ ನೆನಪು ನನಗೆ, ಅಂದ್ರೆ ಸ್ತ್ರೀಯರಿಗೆ ಸ್ವಲ್ಪ ಕಾಮದ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳುವಂಥದ್ದು ಸಾಮಾನ್ಯ. ಪುರುಷ ಮತ್ತೆ ಸ್ತ್ರೀಯರನ್ನು ಕಂಪೇರ್ ಮಾಡಿದಾಗ ಅದರ ಆಸಕ್ತಿ ಜಾಸ್ತಿ ತೋರಿಸಿಕೊಡುವುದಿಲ್ಲ, ಆದರೆ ಆಸಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳುವಂಥದ್ದು ನೆನಪು ನನಗೆ. ಸೊ ಆ ರೀತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಸುರತ ಕ್ರೀಡೆಗಳಲ್ಲಿ ಆಸಕ್ತಿ ಜಾಸ್ತಿ ಇರ್ತದೆ, ಮತ್ತೆ ನಾಚಿಕೆ ಜಾಸ್ತಿ ಇರ್ತದೆ. ಪರಗ್ರಹವಾಸಿ, ಯಾಕೆ ಅಂತ ಹೇಳಿದ್ರೆ ಇವರು ತನ್ನ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾರೆ, ಅದರಿಂದಾಗಿ ಆ ಕನ್ಯಾ ರಾಶಿಯ ಸಂದರ್ಭ ಏನಾದ್ರೂ ಬಂದ್ರೆ ಅವನು ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡ್ತಾನೆ, ಅಥವಾ ಬಾಡಿಗೆ ಮನೆ ಸ್ವಂತ ಮನೆ ಮಾಡುವಂತ ಯೋಗ ಉಂಟು ಅಂತ ಕೇಳಿದ ಕನ್ಯಾ ರಾಶಿಯಲ್ಲಿ ಎಲ್ಲಾದ್ರೂ ಬಂದ್ರೆ ಇಲ್ಲ, ಇವನಿಗೆ ಇನ್ನೊಬ್ಬರ ಮನೆಯಲ್ಲಿ ವಾಸ ಈಗ ಬೇಡ ಅಂತ ಹೇಳುವಂತ ಸ್ಥಿತಿಗಳನ್ನೆಲ್ಲ ಹೇಳ್ಬೇಕು, ಚಿಂತನೆ ಮಾಡ್ಬೇಕು ನಾವು. ಪ್ರಿಯ ಭಾಷೆ, ಒಳ್ಳೆಯ ಮಾತುಗಳನ್ನ ಆಡ್ತಾನೆ. ಕನ್ಯರೆಲ್ಲ ಸಾಮಾನ್ಯವಾಗಿ ತಗ್ಗಿ ಬಗ್ಗಿ ನಡೀತಾರೆ, ಅದರಿಂದಾಗಿ ಅಂತವರು ಅಂತೇಳಿ ಇವನು ಕೂಡ ಸ್ವಲ್ಪ ಹಿಂದಿನ ನಮ್ಮ ಗುರುಗಳು ಹೇಳ್ತಾ ಇದ್ರು ತಮಾಷೆಗೆ, ಹಿಂದಿನ ಹೆಂಗಸರು ತಗ್ಗಿ ಬಗ್ಗೆ ನಡೀತಾ ಇದ್ರು, ಈಗಿನವರು ತಗ್ಗಿ ಬಗ್ಗೆ ನಡೀತಾರೆ ಅಂತೇಳಿ. ವ್ಯತ್ಯಾಸ ಏನು ಉಂಟು ಅಂತ ಹೇಳಿದ್ರೆ ಹಿಂದಿನವರಲ್ಲಿ ಮೊಬೈಲ್ ಇರ್ಲಿಲ್ಲ, ಈಗಿನವರ ಕೈಯಲ್ಲಿ ಮೊಬೈಲ್ ಇರ್ತದೆ ಅಂತೇಳಿ, ಅಂತೂ ತಗ್ಗಿ ಬಗ್ಗೆ ನಡೀತಾರೆ ಅಂತೇಳಿ. ಹಾಗೆ ಹಿರಿಯರ ಮೇಲೆ ಗೌರವಗಳು ಇತ್ಯಾದಿಗಳು, ಒಂದು ಸ್ಮೂತ್ ಸ್ವಭಾವದವರಾಗಿರ್ತಾರೆ ಅಂತೇಳಿ ಕನ್ಯಾ ರಾಶಿಯವರು. ಮತ್ತೆ ತುಲಾ ರಾಶಿಯವರು ಒಳ್ಳೆ ವ್ಯವಹಾರ ಜ್ಞಾನ ಇರ್ತದೆ ಅವರಿಗೆ. ತುಲಾ ಅಂತ ಹೇಳಿದ್ರೆ ತಕ್ಕಡಿ, ಅದರಿಂದಾಗಿ ಒಂದು ಮಾರ್ಜಿನ್ ಮಾಡುವಂಥದ್ದು, ಹೋದಲ್ಲಿಗೆಲ್ಲ ವ್ಯಾಪಾರ ಮಾಡಬೇಕಾದ್ರೆ ಅದರಲ್ಲಿ ತುಂಬಾ ಇನ್ನು ಮಾರ್ಜಿನ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಅಂತ ಚೌಕಾಸಿ ಮಾಡುವಂಥದ್ದು ಇತ್ಯಾದಿಗಳ ಸ್ವಭಾವ ಇರ್ತದೆ. ವ್ಯವಹಾರ ಕುಶಲರಾಗಿರುತ್ತೆ. ಮತ್ತೆ ಒಬ್ಬ ವ್ಯಾಪಾರ ಮಾಡಬೇಕು, ನಾನು ಹೊಸದೇನಾದ್ರೂ ಶುರು ಮಾಡ್ಬೇಕಾಗ ತುಲಾ ರಾಶಿ ಬಂದ್ರೆ ಕಣ್ಣು ಮುಚ್ಚಿ ನೀನು ವ್ಯಾಪಾರ ಮಾಡ್ಬೋದು ಅಂತೇಳಿ ಹೇಳ್ಬೋದು. ಅದು ಸ್ವಲ್ಪ ಸಪೂರ, ಅದರಿಂದಾಗಿ ಅಲ್ಲಾಡ್ತಕ್ಕಂತಹ, ಸಪೂರನಾಗಿ ಸ್ವಲ್ಪ ಅಲ್ಲಾಡ್ತಕ್ಕಂಥ ದೇಹ ಉಳ್ಳವನು ಅಂತೇಳಿ ಹೇಳ್ಬೇಕು. ಅದು ಯಾವತ್ತು ತುಲಾ ನಿಂತಿರುವುದಿಲ್ಲ, ಸ್ವಲ್ಪ ಅಲ್ಲಾಡ್ತಾ ಇರ್ತದೆ ಹಾಗೆ. ಹೀಗೆ ವ್ಯಾಪಾರ, ಈಗ ತುಲಾ ರಾಶಿಯವರಾದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅವರಿಗೆ ಸ್ವಂತ ಉದ್ದಿಮೆಗಳನ್ನೇ ಮಾಡಬಹುದು, ಇನ್ನೊಬ್ಬರ ಕೆಳಗಡೆ ಉದ್ಯೋಗ ಮಾಡುವುದಕ್ಕಿಂತ ಉದ್ಯಮ ಮಾಡಬಹುದು ಅಂತೇಳಿ ಹೇಳ್ಬೋದು ನಾವು. ವೃಶ್ಚಿಕ ರಾಶಿಯಲ್ಲಿ ಆಗ್ಬೇಕಾದ್ರೆ ಅದು ಚೇಳು, ಅದರಲ್ಲಿ ವಿಷ ಇರ್ತದೆ. ವೃಶ್ಚಿಕಸ್ಯ ವಿಷಂ ಪುಚ್ಚಂ ದುರ್ಜನ ಸರ್ವಾಂಗಿ ದುರ್ಜನಂ ಹಿತತ್ ಅಂತೇಳಿ ಹೇಳ್ತಾರೆ. ತಕ್ಷಕಸ್ಯ ವಿಷಂ ದಂತೆ, ಹಲ್ಲಿನಲ್ಲಿ ನಮಗೆ ಹಾವಿಗೆ ವಿಷ. ಮಕ್ಷಿಕಾಯಾಶ್ಚ ಮಸ್ತಕೆ, ತಲೆಯ ಮೇಲೆ ನಮಗೆ ಜೇನ್ನೊಣಕ್ಕೆ ವಿಷ. ವೃಶ್ಚಿಕಸ್ಯ ವಿಷಂ ಪುಚ್ಚಂ, ಚೇಳಿಗೆ ಬಾಲದಲ್ಲಿ ವಿಷ. ಸರ್ವಾಂಗಿ ದುರ್ಜನಂ ಹಿತತ್, ದುರ್ಜನರಿಗೆ ಮೈಯೆಲ್ಲ ವಿಷ ಅಂತೇಳಿ ಭಾಷಿತಕಾರ ಹೇಳ್ತಾನೆ. ಅದರಿಂದಾಗಿ ಇದು ವಿಷ ಉಳ್ಳಂತದ್ದಾದ್ರಿಂದಾಗಿ ಆ ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ವಿಷ ಜಾಸ್ತಿ ಇರ್ತದೆ. ಶುಭ್ರಚಾರಿ, ಅದು ಗುಪ್ತವಾಗಿ ಹೋಗುವಂಥದ್ದು. ಶುಭ್ರ ಅಂತ ಹೇಳಿದ್ರೆ ಗುಹೆ ಇತ್ಯಾದಿಗಳಲ್ಲಿ, ಅಂದ್ರೆ
ಬಿಲ ಇತ್ಯಾದಿಗಳನ್ನು ಹೇಳ್ತಾರೆ. ಅಂದ್ರೆ ಅಲ್ಲಿ ಅಂತರಲ್ಲಿ ಅಂದ್ರೆ ಇವನು ಕೂಡ ಸ್ವಲ್ಪ ಆ ರೀತಿಯಲ್ಲಿ ಇರ್ತಾನೆ. ಮತ್ತೆ ಅದು ಕ್ರೂರ ಚೇಷ್ಟೆ ಅದರದ್ದು ದೃಷ್ಟಿಗೆ, ಇವನದ್ದು ಕೂಡ ಮನಸ್ಸು ಸ್ವಲ್ಪ ಕ್ರೂರವಾಗಿರ್ತದೆ. ಇನ್ನು ಧನು ರಾಶಿ ಆದ್ರೆ ಮೊದಲ ಉತ್ತರ ಭಾಗದಲ್ಲಿ ಆದ್ಯ ಭಾಗದಲ್ಲಿ ಆದ್ರೆ ಧನು ಹಿಡ್ಕೊಂಡ ಪುರುಷ ಅವನು ರಾಜ ಸನ್ನಿಧಾನದಲ್ಲಿ ಇರ್ತಾನೆ ಯಾವಾಗಲೂ ಕೂಡ. ಅದರಿಂದಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಇತ್ಯಾದಿಗಳನ್ನು, ರಾಜ ಮನೆತನಗಳನ್ನು, ನಮ್ಮಲ್ಲಿ ಊರಲ್ಲೆಲ್ಲ ಗುತ್ತು ಮನೆತನ ಅಂತ ಹೇಳಿ ಇರ್ತದೆ, ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಸ್ವಲ್ಪ ಉದ್ಯ ಧನುರಾಶಿಯಲ್ಲಿ ಹುಟ್ಟಿದ ಸಮರೋತ್ಸುಕ ಅಂತ ಹೇಳಿದ್ರೆ ಯುದ್ಧದಲ್ಲಿ ತುಂಬಾ ಪ್ರೀತಿ ಉಳ್ಳುವಂಥವನು. ಇನ್ನು ಅಪರಾರ್ಧ ಆಗಿದ್ರೆ ಸ್ವಲ್ಪ ದೀರ್ಘಮುಖ, ಪರಾಕ್ರಮ ಉಳ್ಳಂಥವನು. ದೊಡ್ಡ ಹಲ್ಲು, ಕುದುರೆಗೆ ಯಾವತ್ತೂ ಕೂಡ ಹಲ್ಲು ದೊಡ್ಡದೇ ಇರ್ತದೆ. ಮತ್ತೆ ಅದು ನಿಂತಲ್ಲೇ ನಿಲ್ಲುವುದಿಲ್ಲ. ಸ್ವಲ್ಪ ಆದ್ರೂ ಅಶ್ವ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಚಲಿಸ್ತಾನೇ ಇರ್ತದೆ. ಅದರಿಂದಾಗಿ ಅದಕ್ಕೆ ಕುದುರೆ ಅಂತೇಳಿ ಅದು ಚಲಿಸುವುದನ್ನು ನಿಂತಿತು ಅಂತ ಹೇಳಿದ್ರೆ ಅದು ನಿದ್ರೆ ಮಾಡ್ತಾ ಇದೆ ಅಂತೇಳಿ ಏನೋ, ಅಥವಾ ನಿದ್ರೆ ಮಾಡ್ಬೇಕಾದ್ರೂ ಸ್ವಲ್ಪ ಅಲ್ಲಾಡ್ತಾ ಇರ್ತದೆ. ಅದು ಎಲ್ಲಿಯಾದ್ರೂ ನಿಂತಿತು ಅಂತ ಹೇಳಿದ್ರೆ ಅದ ಚಲನೆ ಇಲ್ಲ ಅಂತ ಹೇಳಿದ್ರೆ ಅದ್ರ ಸತ್ತಿತು ಅಂತ ಹೇಳುವಂತದ್ದನ್ನ ಹೇಳುದನ್ನು ಕೇಳಿದ್ದೇನೆ. ಮತ್ತೆ ಮಕರ ರಾಶಿ ಆಗ್ಬೇಕಾದ್ರೆ ನಮಗೆ ಅದು ಮೊದಲನೇ ಭಾಗ ಆದ್ರೆ ಸ್ವಲ್ಪ ಸಪೂರ ಸುಂದರ ಜಿಂಕೆ ಅಂತೆ ಕಣ್ಣು ಅಂತೇಳಿ ಹೇಳ್ತೇವೆ. ಅದರಿಂದಾಗಿ ಕಣ್ಣುಗಳ ಒಂದೊಂದು ಸುಂದರ ಆಗಿರ್ತದೆ. ಶೀತ ಕೊನೆಯ ಭಾಗ ಆದ್ರೆ ನೀರಲ್ಲೇ, ಅದರಿಂದಾಗಿ ಮಕರ ಅದರಿಂದಾಗಿ ಶೀತ ಪ್ರಕೃತಿಯವನಾಗಿರ್ತಾನೆ. ಕುಂಭರಾಶಿ ಆದ್ರೆ ಅವನ ಮುಖ ಚಿಕ್ಕದೇ ಆಗಿರ್ತದೆ, ಹೊಟ್ಟೆ ದೊಡ್ಡದಿರ್ತದೆ ಅಂತ ಮುಖ ಚಿಕ್ಕದು ಅಂತ ಹೇಳಿದ್ರೆ ಕುಂಭೋದರಿ ಅಥವಾ ಕುಂಭೋದರ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯ ಪುರುಷ ಕುಂಭ ಅಂತ ಒಬ್ಬರನ್ನು ಕರೀತಾರೆ ಅಂತ ಹೇಳಿದ್ರೆ ಅವನ ಹೊಟ್ಟೆ ದೊಡ್ಡದು ಉಂಟು ಅಂತೇಳಿ ಅರ್ಥ. ನಮಗೆ ಕುತ್ತಿಗೆ ಸಣ್ಣದು, ಮುಖ ಸಣ್ಣದು, ಹೊಟ್ಟೆ ದೊಡ್ಡದು ಅಂತ, ಕೆಳಗಡೆ ಭಾಗ ದೊಡ್ಡದು ಅಂತ ಅದರ ಕೊಡದ ಸ್ವರೂಪವನ್ನು ಚಿಂತನೆ ಮಾಡ್ಬೇಕು ನಮಗೆ. ಇನ್ನು ಕುಂಭರಾಶಿಯಲ್ಲಿ ಜಲಾರ್ಥಿ, ಜಲವನ್ನು ಅದು ದಿಕ್ತಘಟ ಆದ್ರಿಂದಾಗಿ ನೀರಿಲ್ಲ, ಆದ್ರಿಂದಾಗಿ ಯಾವಾಗಲೂ ನೀರು ಬೇಕು, ತೃಷೆ ಜಾಸ್ತಿ, ಇಂಥದ್ದನ್ನೆಲ್ಲ ಭಾರವಾಹಿ, ತುಂಬಾ ಕಷ್ಟಪಡುವವ ಅಂತೇಳಿ ಎಲ್ಲ ಚಿಂತನೆ ಮಾಡಬೇಕು. ಮೀನ ರಾಶಿ, ಮೀನ ಭಾರಿ ಸುಂದರ ಅಲ್ವಾ, ಮೀನುಗಳು ಯಾವತ್ತೂ ಸುಂದರ ಇರ್ತದೆ. ಮೀನಿನ ಚಲನೆಯನ್ನು ನಮಗೆ ಗುರುತು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ತುಂಬಾ ಸುಂದರವಾದವನು, ಚಂಚಲ ಮನಸ್ಸಿನವನು, ಶರೀರ ಸ್ವಲ್ಪ ದೊಡ್ಡದಿರ್ತದೆ, ಒಂದು ನೇತ್ರ ಕಣ್ಣು ಸುಂದರ, ಹಾಗೆ ಜಲಚರ ದ್ರವ್ಯ ಭೋಕ್ತ ಅಂದ್ರೆ ನೀರಿಗೆ ಸಂಬಂಧಪಟ್ಟ ದ್ರವ್ಯಾದಿಗಳನ್ನು ಭೋಗಿಸುವನು. ರತ್ನ ವ್ಯಾಪಾರ ಮಾಡಬಹುದು, ಮೀನಿನ ವ್ಯಾಪಾರ ಮಾಡಬಹುದು, ನೀರಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆಗಳು, ಹಾಗೆ ಹೇಳಿದಾಗೆ ನೀರಿಗೆ ಸಂಬಂಧಪಟ್ಟ ನೀರಿನ ಫ್ಯಾಕ್ಟರಿ ಆಗಲಿ ಇತ್ಯಾದಿಗಳನ್ನೆಲ್ಲ ಮಾಡುವಂತವನು ಮೀನರಾಶಿಯಲ್ಲಿ ಹುಟ್ಟಿದವನಿಗೆ ಹೆಚ್ಚಿನ ಯೋಗಗಳು ಇರ್ತದೆ. ಹೀಗೆ ಉಳಿದ ಎಲ್ಲ ನಮಗೆ ಲೋಕದಲ್ಲಿ ಏನೆಲ್ಲ ಕಾಣ್ತದೆ ಆಯಾ ಸಂಬಂಧಪಟ್ಟ ಪ್ರಾಣಿಗಳಿಗೆ ವ್ಯವಸ್ಥೆಗಳು, ಅದನ್ನೆಲ್ಲ ಇಟ್ಟುಕೊಂಡು ನಾವು ಫಲವ ನಿರೂಪಣೆಯನ್ನು ಮಾಡಬೇಕಾಗ್ತದೆ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಸ್ಮೃತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಮಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚೇಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚಂ ನ ಸದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಇದರ ಬಗ್ಗೆ ನಾನೀಗ ಪಾಠ ಮಾಡ್ಬೇಕಾದ್ರೆ ಏನು ಹೇಳ್ತೇನಲ್ಲ, ಬಾಕಿಯವರಿಗೂ ಕೂಡ ಇದರಿಂದ ನನಗಿಂತ ಸ್ವಲ್ಪ ಜಾಸ್ತಿ ವಿಷಯಗಳೆಲ್ಲ ಗೊತ್ತಿರ್ತದೆ. ಈಗ ಜಾಸ್ತಿ ಬೇರೆ ಬೇರೆ ವಿಷಯದಲ್ಲಿ ಅಧ್ಯಯನ ಮಾಡಿದವರು ಇರ್ತೀರಿ. ನಿಮಗೆ ಪಾಠದ ಕೊನೆಯಲ್ಲಿ ಈ ಪ್ರಾಣಿಗಳ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಖಂಡಿತವಾಗಿ ನಾನು ಹೇಳದೇ ಇದ್ದದನ್ನ ನಿಮಗೆ ಹಂಚಿಕೊಳ್ಳಬಹುದು, ಆಯ್ತಾ? ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ನಾಳಿನ ಪಾಠದಲ್ಲಿ ಬೇಕಾದ್ರೆ ಹಾಗೆ ಮಾಡಿ. ನಮಸ್ಕಾರ ಗುರುಗಳೇ. ಇವತ್ತು ತಾವು ಹಲವು ರಾಶಿಗಳ ಬಗ್ಗೆ ವಿವರಿಸಿದಾಗ ಅದು ಯಾವ್ದೊಂದು ಶ್ಲೋಕದಲ್ಲಿ ಹೇಳಿದ್ರು, ಅದು ಇದರ ಬೃಹತ್ ಜಾತಕದಲ್ಲಿ ಇಲ್ಲ ಅದು ಶ್ಲೋಕ. ನೀವು ವಿವರಿಸುವಾಗ ಬರ್ತದೆ 16ನೇ ಅಧ್ಯಾಯನ, ಅದರಲ್ಲಿ ಇಡೀ ರಾಶಿ ಸ್ವರೂಪ ಅಂತ, ರಾಶಿ ಸ್ವಭಾವ ಅಂತ ಹೇಳುವಂತದ್ದೇ ಇದೆ. ನಮಗೆ ಮುಖ್ಯವಾಗಿ ಇಡೀ ನಮಗೆ ಬೃಹತ್ ಜಾತಕದ ಅದು ಹೃದಯ ಅಂತ ಹೇಳಿ ಹೇಳ್ಬೋದು. ಆ ಶ್ಲೋಕ ಗೊತ್ತಿಲ್ಲದಿದ್ರೆ ಪ್ರಶ್ನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು 12 ರಾಶಿಗಳನ್ನು ಕೂಡ ಹೇಳುವಂತ ವೃತ್ತ ತಾಮ್ರದ ಕೃಷ್ಣ ಶಾಕಲ ಕ್ಷಿಪ್ರ ಪ್ರಸಾದೋಟನ ಅಂತೇಳಿ ಅದು ಪಾಠ ಆಗಿದೆ. ಆ ಶ್ಲೋಕಗಳು ಬರ್ತದೆ, ಆಗ ಹೆಚ್ಚಿನ ವಿಚಾರಗಳು ಅದರಲ್ಲಿ ಗೊತ್ತಾಗ್ತದೆ. ಹೇಗೆ ಯಾವ ರಾಶಿಯನ್ನ ಹೇಗೆ ಚಿಂತನೆ ಮಾಡ್ಬೇಕು, ಅವನಿಗೆ ಏನೆಲ್ಲ ಸ್ವಭಾವ ಇರ್ತದೆ, ಹೇಗೆ ಅದನ್ನ ಜೋಡಿಸಿಕೊಳ್ಳುವಂಥದ್ದು ಇತ್ಯಾದಿಗಳು. ಸರಿ, ಧನ್ಯವಾದ.
ಈಗ ಮೊನ್ನೆ ನಮಗೆ ಒಂದು ಘಟನೆ ಆಗಿದೆ. ಇದು ರಾಶಿ ಸ್ವಭಾವ ಅಲ್ಲ, ಒಂದು ಪ್ರಶ್ನೆಗೆ ಸಂಬಂಧ ಪಡದೇ ಇರತಕ್ಕಂಥ ವಿಷಯ. ದೀಪ ವಿಷಯದಲ್ಲಿ ದೀಪವನ್ನು ಚಿಂತನೆ ಮಾಡುವಂಥದ್ದು ಪ್ರಕ್ರಿಯೆ ಇದೆ ಜ್ಯೋತಿಷ್ಯದಲ್ಲಿ. ಆ ನಾನು ನಮ್ಗೆ ಪ್ರಶ್ನೆ ಕೇಳುವವರು ಕೂಡ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ಅಂದ್ರೆ ಅವರು ಕೂಡ ಒಬ್ರು ಜ್ಯೋತಿಷ್ಯರೇ. ಅವರ ಮನೆಯಲ್ಲಿ ಪ್ರಶ್ನೆ ಇಡ್ಲಿಕ್ಕಿತ್ತು. ಪ್ರಶ್ನೆ ಇಡಬೇಕಾದ್ರೆ ಅವರಿಗೆ ಸಾಮಾನ್ಯ ಅದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದಾಗಿ ಅವರು ಆದಷ್ಟು ಜಾಗ್ರತೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮತ್ತೆ ದೀಪದ ವಿಷಯಕ್ಕೆ ಬಂದಾಗ ನಾನು ಹೇಳಿದೆ, ನೀವು ಎರಡು ದೀಪವನ್ನ ನನಗೆ ಹೊತ್ತಿಸಿದ್ದವರು ಒಂದೇ ದೀಪ ಪ್ರಶ್ನೆಯ ಉದ್ದೇಶವಾಗಿ ಒಂದು ದೀಪವನ್ನು ಉರಿಸಿ ಇಟ್ರು. ಬಟ್ ನನಗೆ ಹೇಳಿದೆ, ನಮಗೆ ಪ್ರಶ್ನೆಯಲ್ಲಿ ಬಂದದ್ದು ಎರಡು ದೀಪ. ಅದರಿಂದಾಗಿ ರವಿ ಇರುವಂತ ರಾಶಿಯಿಂದಾಗಿ ನಾವು ದೀಪವನ್ನು ಚಿಂತನೆ ಮಾಡಬೇಕು. ಈಗ ರವಿ ಇರುವಂತದ್ದು ಮಿಥುನ ರಾಶಿ. ಆದ್ರೆ ಮಿಥುನ ಅಂತ ಹೇಳಿದ್ರೆ ಎರಡನ್ನು ಹೇಳಲೇಬೇಕು, ಒಂದು ಗಂಡು ಮತ್ತೆ ಒಂದು ಹೆಣ್ಣು. ಅದಾದ್ರೆ ಮತ್ತೆ ಎರಡಿದ್ರೆ ಮಾತ್ರ ಮಿಥುನ ಅಂತೇಳಿ ಆಗ್ತದೆ. ಅದರಿಂದಾಗಿ ಎರಡು ದೀಪದ ಲಕ್ಷಣ ಕಾಣುತ್ತದೆ. ನೀವು ಎರಡು ದೀಪವನ್ನು ಉಪಯೋಗ ಮಾಡಿದ್ದೀರಿ. ಇಲ್ವೇ ಇಲ್ಲ ಅಂತ ಹೇಳಿದ್ರು. ಏನು ಹೇಳಿದ್ರು? ಇಲ್ಲ, ನಾವು ಒಂದೇ ದೀಪ, ಇದೇ ದೀಪವನ್ನ ಪ್ರಶ್ನೆಗೆ ಇಡಬೇಕು ಅಂತ ಹೇಳಿದ್ದದ್ದು. ಇನ್ನೊಂದು ದೀಪ ಮುಟ್ಟಿಯೂ ಕೂಡ ಇಲ್ಲ, ನೋಡಿಯೂ ಕೂಡ ಇಲ್ಲ, ಅದರ ಬಗ್ಗೆ ಚಿಂತನೆ ಕೂಡ ಮಾಡ್ಲಿಲ್ಲ. ನಾವು ಒಂದೇ ದೀಪದ ಬಗ್ಗೆ ಚಿಂತನೆ ಮಾಡಿದ್ದು ಅಂತೇಳಿ ಹೇಳಿದರು. ಆಮೇಲೆ ನೋಡಿ ಆಗಿದ್ರೆ ಏನು ಪ್ರಕರಣ ಅಂತೇಳಿ ನೋಡಿದಾಗ, ಇದು ಉಡುಗೊರೆ ಬಂದ ದೀಪವಾ ಅಂತ ಕೇಳಿದೆ. ಆಗ ಅವರಿಗೆ ತಲೆಗೆ ಹೋಯಿತು. ಇದು ಏನು ಅಂತ ಹೇಳಿದ್ರೆ, ಎರಡು ಬೆಳ್ಳಿ ದೀಪಗಳು ಅವರಿಗೆ ಒಬ್ಬರು ಉಡುಗೊರೆ ಕೊಟ್ಟಿದ್ರು, ಇನ್ನೊಬ್ರು ಅವರ ಮನೆಯಲ್ಲಿತ್ತು. ಆ ಎರಡು ಬೆಳ್ಳಿ ದೀಪಗಳು ಚಿಕ್ಕದು, ಅದನ್ನು ಪ್ರಯೋಜನ ಇಲ್ಲ ಅಂತೇಳಿ ಅಂದ್ರೆ ಅದನ್ನೇ ಒಟ್ಟು ಸೇರಿಸಿ ಬೆಳ್ಳಿ ಅಂಗಡಿಯವನಲ್ಲಿ ಕೊಟ್ಟು ಎರಡು ದೀಪವನ್ನು ಸೇರಿಸಿ ಒಂದು ದೀಪ ಮಾಡಿ, ಅವರಿಗೆ ಹೇಗೆ ಅದರ ಆಕಾರ ಬೇಕೋ ಆ ರೀತಿಯಲ್ಲಿ ದೀಪವನ್ನು ಮಾಡಿ ಉರಿಸಿರತಕ್ಕಂಥ ದೀಪ. ಹೀಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಪ್ರಶ್ನೆಯಲ್ಲಿ ಬರ್ತದೆ. ಇದು ಒಂದು ಮಾರಿ ಅನುಭವ. ಅಂದ್ರೆ ಈಗ ಅಷ್ಟರವರೆಗೆ 1% ಕೂಡ ಸುಳ್ಳಾಗಲಿಲ್ಲ ಜ್ಯೋತಿಷದಲ್ಲಿ ಹೇಳುವಂಥದ್ದು. ಇದು ಭಾರಿ ಖುಷಿ ಕೊಟ್ಟ ವಿಷಯ. ಯಾಕಂದ್ರೆ ಒಂದು ದೀಪವನ್ನ ಕರಗಿಸಿ ಎರಡು ಮಾಡಿರುವಂತ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಅಂತೂ ಸಾಧ್ಯವೇ ಇಲ್ಲ. ಆದ್ರೆ ದೈವವಶಾತ್ ಅಂತ ಒಂದು ವಿಸ್ಮಯ ಅಲ್ಲಿ ಇತ್ತು ಆ ದೀಪದಲ್ಲಿ. ಅವರಿಗೂ ನೆನಪಿರ್ಲಿಲ್ಲ. ಉಡುಗೊರೆ ಅಂತ ಹೇಳಿದಾಗ ಅವ್ರ ನೆನಪಾಯಿತು. ಒಂದು ದೀಪ ಒಬ್ರು ಉಡುಗೊರೆ ಕೊಟ್ಟಿದ್ರು, ಇನ್ನೊಂದು ದೀಪ ನಮ್ಮಲ್ಲಿತ್ತು. ಆ ಎರಡೂ ದೀಪಗಳನ್ನು ಒಟ್ಟು ಸೇರಿಸಿ ಕರಗಿಸಿ ಒಂದು ದೀಪ ಮಾಡಿ ಆ ದೀಪವನ್ನು ನಾವು ಪ್ರಶ್ನೆಗೆ ಪೂರೈಸಿದ್ದು ಅಂತೇಳಿ. ಅಲ್ಲಿ ಎಷ್ಟು ಪ್ರಕರಣ ಅಂತ ಹೇಳಿದ್ರೆ, ಅಲ್ಲಿ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ದೈವವನ್ನ ಅಂದ್ರೆ ಸಾಮಾನ್ಯ ನಮ್ಮ ಊರಿನಲ್ಲಿ ಒಂದು ದೈವವನ್ನ ಆರಾಧನೆ ಮಾಡ್ತಾ ಇದ್ರು. ಅಲ್ಲಿಗೆ ಒಂದು ಪಂಗಡ ಸೇರುವುದಿಲ್ಲ ಅಂತ ಹೇಳಿ ಹತ್ತಿರದಲ್ಲಿ ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ದೈವವನ್ನ ಆರಾಧನೆ ಮಾಡಿದ್ರು. ಕೊನೆಗೆ ಪ್ರಶ್ನೆಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಆ ಎರಡು ದೈವಗಳನ್ನು ಒಟ್ಟು ಮಾಡಬಹುದಾ ಅಂತ ಹೇಳಿ. ಈ ದೀಪದಲ್ಲೇ ನಮಗೆ ಪ್ರಶ್ನೆ ಮುಗೀತು, ಒಟ್ಟು ಮಾಡಬಹುದು. ಯಾಕಂದ್ರೆ ಎರಡು ದೀಪವನ್ನು ಸೇರಿಸಿ ಮಾಡಿರತಕ್ಕಂಥ ಒಂದು ದೀಪ ಆದ್ರಿಂದ ಈ ಎರಡು ದೈವಗಳನ್ನು ಒಟ್ಟು ಮಾಡಿ ಒಂದೇ ಕಡೆಗಳಲ್ಲಿ ಹಿಂದಿನಂತೆಯೇ ಆರಾಧನೆ ಮಾಡಬಹುದು ಅಂತ ಹೇಳಲಿಕ್ಕೆ, ಉತ್ತರ ಹೇಳಲಿಕ್ಕೆ ಕೆಲವು ನಿಮಿತ್ತಗಳು ಅಷ್ಟು ಸ್ಪಷ್ಟವಾಗಿ ದೇವರು ತೋರಿಸಿಕೊಡ್ತಾರೆ. ನಿಮ್ಮ ಅದ್ಭುತ ವಿಷಯ ಇತ್ತು. ಗುರುಗಳೇ, ಇದು ತಾವು ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು ಹೇಳಿದ್ದಲ್ವ ಈಗ? ಹೌದು, ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ದೀಪದ ಇದು ಪ್ರಸಂಗ ಬೇರೆ. ಅಂತೂ ಒಂದು ಅದ್ಭುತ ವಿಷಯ ಆದ್ರಿಂದಾಗಿ ಇಂಥ ಅನುಭವಗಳೇ ನಮಗೆ ಬಂದಕ್ಕೆ ಪ್ರಶ್ನೆಯಲ್ಲಿ ಹೆಲ್ಪ್ ಆಗುವಂತದ್ದು. ಎರಡು ಸಂಖ್ಯೆ ಬರ್ಬೇಕಾದ್ರೆ ಮೀನ ರಾಶಿ ಅಲ್ಲಿ ಕೂಡ ಎರಡು ಮೀನುಗಳು ಇರ್ತವೆ. ಹೌದು, ಅಲ್ಲಿಂದ ಚಿಂತನೆ ಮಾಡ್ತೇವೆ. ಕನ್ಯಾ ರಾಶಿಗೂ ದ್ವಂದ್ವತೆಯನ್ನ ಮುಂದಕ್ಕೆ ಹೇಳ್ತಾರಲ್ಲ. ಕನ್ಯಾ ರಾಶಿ, ಧನು ರಾಶಿ ಎಲ್ಲ ದ್ವಂದ್ವ ರಾಶಿಗಳು. ಇಷ್ಟು ಮಾತ್ರ ಅಲ್ಲ, ತುಲೆಯು ಕೂಡ ಎರಡು ಸಂಖ್ಯೆಯನ್ನು ಸೂಚನೆ ಮಾಡ್ತದೆ. ತುಲೆಯಲ್ಲಿ ತಕ್ಕಡಿ ಎರಡು. ಹೀಗೆ ಸರಿ. ಎಲ್ಲರಿಗೂ ಕೂಡ ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಕೂಡ ಶುಭರಾತ್ರಿ. ಆಯ್ತಾ? ನಾಳೆ ಪಾಠದಲ್ಲಿ ನಾಳೆ ಹರಿವಾಸರ ಉಂಟಾ ಅಂತ ಒಂದು ನಿಮಿಷ. ನಾಳೆ ಏಕಾದಶಿನೇ ಆಚೆ. ನಾಳೆ ಏಕಾದಶಿನೇ.